ಹಲೋ ಎವ್ರಿಬಡಿ, ವೆಲ್ಕಮ್ ಟು ಸುವರ್ಣ ಯೂಟ್ಯೂಬ್ ಚಾನಲ್ಸ್. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಾ ಇದ್ದೇನೆ. ನಾವಿವತ್ತು ಉದ್ದಿನ ವಡೆ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರುವ. ನಾನಿವತ್ತು 1 ಗ್ಲಾಸ್ ಉದ್ದಿನ ಬೇಳೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ನಂತರ ನೀರು ಹಾಕಿ ಅದನ್ನು ನೆನೆಯಕ್ಕೆ ಬಿಟ್ಟಿದ್ದೇನೆ. ಹೀಗೆ ನೆನೆಯಕ್ಕೆ ಬಿಟ್ಟು ನಂತರ ನಾವು ಆ ನೀರಿನಲ್ಲಿ ಇದ್ದ ಉದ್ದಿನ ಬೇಳೆಯಿಂದ ಸ್ವಲ್ಪ ಉದ್ದಿನ ಬೇಳೆಯನ್ನು ಕೈಯಲ್ಲಿ ತಗೊಂಡು ಅದನ್ನು ಕಟ್ ಮಾಡಿಕೊಂಡು ನೋಡುವ. ಹೀಗೆ ಅದು ಚೆನ್ನಾಗಿ ಕಟ್ ಆದರೆ ಚೆನ್ನಾಗಿ ನೆನೆದಿದೆ ಅಂತ ಅರ್ಥ. ನಾನು ಇವತ್ತು ಬೆಳಿಗ್ಗೆನೇ ಉದ್ದಿನ ಬೇಳೆಯನ್ನು ನೀರಿನಲ್ಲಿ ಹಾಕೊಂಡು ಇಟ್ಟಿದ್ದೇನೆ. ಸಂಜೆ ಹೊತ್ತಿಗೆ ಉದ್ದಿನ ವಡೆ ಮಾಡಲಿಕ್ಕೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈಗ ನಾವು ರುಬ್ಕೊಂಡು ಮಿಕ್ಸಿ ಜಾರಲ್ಲಿದ್ದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಹದವಾಗಬೇಕು. ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅಡುಗೆ ಸೋಡವನ್ನು ಅದಕ್ಕೆ ಹಾಕ್ಕೊಳ್ಳುವ. ಅಡುಗೆ ಸೋಡವನ್ನು ಹಾಕ್ಕೊಂಡು ಪುನಃ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಚೆನ್ನಾಗಿ ಮಿಕ್ಸ್ ಆದ ಹಿಟ್ಟಿಗೆ ಮುಚ್ಚಳವನ್ನು ಮುಚ್ಚಿ ಒಂದು 2 ಗಂಟೆ ಹೊತ್ತಿನಷ್ಟು ಹಾಗೆಯೇ ಹಿಟ್ಟನ್ನು ಬಿಟ್ಟು ನಂತರ ನಾವು ಹಿಟ್ಟನ್ನು ತಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು ಹಾಗೂ ಶುಂಠಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ಮಿಕ್ಸ್ ಆದ ನಂತರ ಮಾತ್ರ ನಾವು ವಡೆಯನ್ನು ಎಣ್ಣೆಯಲ್ಲಿ ಬಿಡಲು ಹಿಟ್ಟು ರೆಡಿಯಾಗುವುದು. ನೋಡಿ, ಈಗ ನಾವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಎಣ್ಣೆಯಲ್ಲಿ ಕರಿತಿದ್ದೇವೆ. ಅಂದರೆ ನೀರಿನಲ್ಲಿ ಮೊದಲು ನಮ್ಮ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ನಂತರ ಹಿಟ್ಟನ್ನು ವಡೆಯ ಶೇಪಿಗೆ ಮಾಡಿಕೊಂಡು ಎಣ್ಣೆಯಲ್ಲಿ ಹೀಗೆ ಬಿಡಬೇಕು. ಹೀಗೆ ನಾವು ಕೈಯನ್ನು ನೀರಿನಲ್ಲಿ ತೊಳ್ಕೊಂಡು ಹಿಟ್ಟನ್ನು ಬಿಡುವುದರಿಂದ ಹಿಟ್ಟು ಕೈಯಲ್ಲಿ ಅಂಟ್ಕೊಳ್ಳುವುದಿಲ್ಲ, ಚೆನ್ನಾಗಿ ಎಣ್ಣೆಗೆ ಬಿಡ್ತದೆ. ನೋಡಿ, ವಡೆ ಚೆನ್ನಾಗಿ ಕಾಯ್ತಾ ಇದೆ, ಕ್ರಿಸ್ಪಿ ಆಗಿದೆ. ಚೆನ್ನಾಗಿ ಎಣ್ಣೆಯಲ್ಲಿ ಕರೆದಿದ್ದೇವೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನಮ್ಮ ವಡೆ ರೆಡಿ ಆಗಿದೆ. ಚಟ್ನಿಯ ಜೊತೆ ವಡೆ ತಿನ್ನುವುದರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.